ಗೌತಮೋದ್ವೇಗಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಶಾಯನಮೀಶಾನಂ ಶ್ರೀರಂಗೇಶವಹಂ ಶ್ರಯೇ. ಬಂಧುಗಳೇ, ನಿಮಗೆಲ್ಲ ವಿಶೇಷವಾದಂಥ ಓಂ ವ್ಯಾಸ ಟಿ ವಿ ಎನ್ನತಕ್ಕಂಥ ನೂತನವಾದ ಚಾನಲ್ ಪ್ರಾರಂಭವಾಗಿದೆ. ಇದು ಬಹಳ ವಿಶೇಷವಾದಂಥದ್ದು. ಇದರಲ್ಲಿ ಆಧ್ಯಾತ್ಮಿಕ ವಿಚಾರಗಳು, ದೇವಸ್ಥಾನಗಳು ಮತ್ತು ಅನೇಕ ಜ್ಯೋತಿಷ್ಯ ವಿಚಾರಗಳು, ಹಬ್ಬ ಹರಿದಿನಗಳು ಎಲ್ಲವನ್ನು ಸಹಿತ ಈ ಒಂದು ಮಾಧ್ಯಮದ ಮುಖಾಂತರ ನೀವೆಲ್ಲ ಓಂ ವ್ಯಾಸ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಇದರ ಮುಖಾಂತರವಾಗಿ ನಿಮಗೆ ಅನೇಕ ಸಂದೇಶಗಳನ್ನು ಕೊಡಬೇಕು ಅಂತಿದ್ದೀವಿ. ಅನೇಕ ಧಾರ್ಮಿಕ ಚಾನಲ್ಗಳಿತ್ತು. ಇವಾಗ ನಾವು ವಿಶೇಷವಾಗಿ ಬಾಲಕೃಷ್ಣ ಅವರ ವಿಶೇಷವಾದಂಥ ನೇತೃತ್ವದಲ್ಲಿ ನಾವು ಓಂ ವ್ಯಾಸ ಟಿ ವಿ ಅಂತ ಪ್ರಾರಂಭ ಮಾಡಿದ್ದೇವೆ. ವ್ಯಾಸ ಅಂದರೆ ಗೋಳ, ಪ್ರಪಂಚ, ಭೂಮಿಯಲ್ಲಿ ನಡೆಯುವ ಎಲ್ಲ ವಿಚಾರಧಾರೆಗಳನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 8 ದಿಕ್ಕುಗಳ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ನಾವೆಲ್ಲವನ್ನು ಸಹಿತ ನಿಮಗೆ ಈ ಮಾಧ್ಯಮದ ಮುಖಾಂತರವಾಗಿ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಿಮಗೆ ಅನೇಕ ವಿಧವಾದ ಹಬ್ಬ ಹರಿದಿನಗಳ ಸಂಶಯಗಳಿರ್ಬೋದು, ಮತ್ತು ನೀವು ಮಾಡತಕ್ಕಂಥ ಮದುವೆ, ಉಪನಯನಾದಿಗಳು, ಅನೇಕ ವಿಚಾರವಾದಂಥ ಸಂಸ್ಕಾರಗಳ ದೋಷದ ವಿಚಾರಗಳು ನಿಮಗೆ ಸಂಶಯಕ್ಕೆ ಬರಬಹುದು. ಅದಕ್ಕೆ ಇದರ ಮುಖಾಂತರವಾಗಿ ನಿಮಗೆ ಕೊಡುವಂಥ ನೂತನವಾದ ಈ ಒಂದು ಓಂ ವ್ಯಾಸ ಟಿ ವಿ ಅನ್ನತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಈ ವರ್ಷ ಕ್ರೋಧಿನಾಮ ಸಂವತ್ಸರವಾಗಿದೆ. ಅದರಲ್ಲೂ ಸಹಿತ ವಿಶೇಷವಾಗಿ ಉತ್ತರಾಯಣಯುಕ್ತವಾಗಿದೆ. ಚೈತ್ರ ಮಾಸದ 12ನೇ ದಿನ ಇವರೆಲ್ಲರೂ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಈ ವರ್ಷ ಬಹಳ ಉತ್ತಮವಾಗಿರಬೇಕು. ಆದರೂ ಕುಜನು ರಾಜನಾಗಿದ್ದಾನೆ, ಮಂತ್ರಿ ಶನಿ ಆಗಿರುವುದರಿಂದ ವಿಶೇಷವಾದಂಥ ಕಾಳಜಿಯನ್ನು ಇಡೀ ದೇಶಾದ್ಯಂತ ಜನಗಳು ವಹಿಸಬೇಕಾಗುತ್ತೆ. ನಮ್ಮ ರಾಜನಾದವನು ಅಷ್ಟೇ ಇದರ ಬಗ್ಗೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ವಿಚಾರದಲ್ಲಿ ದೇವರು ಅನ್ನತಕ್ಕಂಥ ಶಬ್ದವನ್ನು, ಆಧ್ಯಾತ್ಮಿಕ ವಿಚಾರವನ್ನು ಒಳಗೊಂಡರೆ ಮಾತ್ರ ನಾವು ಕೀರ್ತಿ ಯಶಸ್ಸನ್ನು ಸಾಧನೆ ಮಾಡೋಕ್ಕಾಗತ್ತೆ. ಹಾಗೆ ನಾವು ಈ ವರ್ಷದ ಸಂವತ್ಸರ ಫಲಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಇದರಲ್ಲಾಗಲೇ 12 ರಾಶಿಗಳ ಫಲಾಫಲಗಳನ್ನು ನೀವೆಲ್ಲ ಕಾತುರರಾಗಿ ತಿಳ್ಕೊಳ್ಬೇಕು ಅಂತಿದ್ದೀರ. ಆದ್ದರಿಂದ ಅದರಲ್ಲಿ ಮೇಷರಾಶಿಯವರಿಗೆ ಈ ವರ್ಷ ಬಹಳ ಉತ್ತಮವಾಗಿಯೇ ಇದೆ. ಆದ್ದರಿಂದ ನಿಮಗೆ ಕೀರ್ತಿ, ಯಶಸ್ಸು, ಮದುವೆ ವಿಚಾರಗಳು, ಕೆಲಸ ಸಿಕ್ಕಬೇಕಾದರೆ ಎಲ್ಲ ಮಾರ್ಗದರ್ಶನಗಳು ನಿಮಗೆ ಇದರ ಮುಖಾಂತರವಾಗಿ ಮೇಷರಾಶಿಯವರಿಗೆ ಶುಭ ಸಂದೇಶಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೃಷಭ ರಾಶಿಯವರೆಗೂ ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ. ಏಕಾದಶಲ್ಲಿ ರಾಹು, ಇದರಿಂದ ವಿಶೇಷ ವ್ಯವಹಾರಗಳು ನಿಮಗೆ ಸಿಗಬಹುದು. ಮತ್ತು ನಿಮಗೆ ಜನ್ಮಕ್ಕೆ ಗುರು ಬರುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡ್ತಾ ಇರ್ತಾರೆ. ಹಾಗೆ ಮಿಥುನ ರಾಶಿಗಳಲ್ಲಿ ನಿಮಗೆ ಇದುವರೆಗೂ 11ನೇ ಮನೆಯಲ್ಲಿ ಗುರು ಇದ್ದ, ಅನೇಕ ಒಳ್ಳೆಯ ವ್ಯವಹಾರಗಳು ನಡೀತು. ಈಗ ಜೈಗೆ ಬಂದುಬಿಡ್ತಾನೆ ಗುರು. ಆದ್ದರಿಂದ 1 ವರ್ಷಗಳ ಕಾಲ ಮಿಥುನ ರಾಶಿಯವರು ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಕರ್ಕಾಟಕ ರಾಶಿಯವರು ಸುಮಾರು 2 ವರ್ಷದಿಂದ ಕಷ್ಟಪಡ್ತಾ ಇದ್ದಿರಿ. 1.5 ವರ್ಷದಿಂದ ಅಷ್ಟಮ ಶನಿ ಇದ್ದ. ಈಗ ನಿಮಗೆ ಏಕಾದಶ ಸ್ಥಾನಕ್ಕೆ ಗುರು ಬಂದಿರೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಅನಾರೋಗ್ಯ ಸಂಬಂಧ ತೊಂದರೆಗಳು ಕಾಣುತ್ತಾ ಇದ್ದವು, ಈಗ ನಿಮಗೆ ಏಪ್ರಿಲ್ 10ನೇ ತಾರೀಕಿಂದ ಉತ್ತಮವಾದ ಫಲಗಳು ದೊರಕಲಿಕ್ಕೆ ಶುರುವಾಗುತ್ತೆ. ನಂತರ ಸಿಂಹರಾಶಿಯವರಿಗೆ ಭಾಗ್ಯದಲ್ಲೇ ಗುರು ಇದ್ದ, ಆದರೆ ಧನಕೇತು ಬೆಳಗ್ಗೆ ಬಂದಿದ್ದ ದುಡ್ಡು ಸಾಯಂಕಾಲಕ್ಕೆ ಖಾಲಿ ಆಗ್ತಾ ಇದೆ, ನಿಮಗೆ ಸ್ಟಾಕ್ ಇಲ್ಲ ನಿಮಗೆಲ್ಲ. ಆದ್ದರಿಂದ ಸಿಂಹರಾಶಿಯವರು ಧನಕೇತುಗೋಸ್ಕರ ಗಣಹೋಮವನ್ನು ಮಾಡಿಕೊಂಡ್ರೆ ದುಡ್ಡು ನಿಮಗೆಲ್ಲ ನಿಲ್ಲುವಂತೆ ಕಾಣುತ್ತದೆ. ಕನ್ಯಾ ರಾಶಿಗೆ ಗುರುಬಲ ಬರ್ತಾ ಇದೆ. ನಾಳೆಯಿಂದ ಒಳ್ಳೆಯ ವಿಚಾರಧಾರೆಗಳು ನಿಮಗೆ ಹರ್ಕೊಂಬರುತ್ತೆ. ಮೇ ತಿಂಗಳಿಂದ ನಿಮಗೆ 1ನೇ ತಾರೀಕಿಂದ ಭಾಗ್ಯಕ್ಕೆ ಗುರು ಬರ್ತಾನೆ, ಒಳ್ಳೆಯದಾಗ್ತಾರೆ. ಆದರೂ ಸಹಿತ ಸುಮಾರು ಅಕ್ಟೋಬರಿಂದ 10 ತಿಂಗಳು ಮಂಕ ಕೂತಿದ್ದೀರಾ. ದುಸ್ವಪ್ನ, ಕೆಟ್ಟ ಕನಸು ಯೋಚನೆ ಮಾಡ್ತಿದ್ದೀರಾ. ಸಂಕಷ್ಟ ಚತುರ್ಥಿ ಪೂಜೆ ಪ್ರತಿ ತಿಂಗಳು 8 ತಿಂಗಳು ಮಾಡಿದರೆ ದೋಷ ನಿವಾರಣೆ. ತುಲಾರಾಶಿಯವರಿಗೆ ಪಂಚಮ ಶನಿ ಇದ್ದಿದ್ದರಿಂದ ನಿಮಗೆ ಅನೇಕ ವಿಧವಾದ ಗುರುಬಲ ಇತ್ತು, ಚೆನ್ನಾಗಿ ನಡೆದುಬಿಡ್ತು. ಇನ್ನೂ 10 ತಿಂಗಳು ಬಹಳ ಎಚ್ಚರಿಕೆಯಿಂದ ತುಲಾರಾಶಿಯವರಿರಬೇಕಾಗುತ್ತೆ. ವೃಶ್ಚಿಕ ರಾಶಿಗೆ ವಿಶೇಷವಾದಂಥ ಕೀರ್ತಿ ಯಶಸ್ಸು ಬರುವಂಥ ಜಾಗ ಪ್ರಾರಂಭ ಆಯಿತು. ಮನೆಯಲ್ಲೇ ಕೂತು ತಲೆಬಿಸಿಯಾಗಿತ್ತು ನಿಮಗೆ. ಈಗ ಕೆಲಸ, ಕಾರ್ಯ, ವ್ಯವಹಾರ, ಮದುವೆ ಮತ್ತು ಭೂಮಿ, ಜಾಗ, ಸೈಟ್ ತೆಗೆದುಕೊಳ್ಳುವುದು, ವ್ಯವಹಾರ ಮಾಡೋಕ್ಕೆ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ವರ್ಷ ಈಗೊಂದು ರೋಧಿನಾಮ ಸಂವತ್ಸರ ಚೆನ್ನಾಗಿದೆ.
ಧನುಸ್ಸು ರಾಶಿಯವರಿಗೆ ಶನಿ 3ನೇ ಮಲ್ಲಿದ್ದಾನೆ, ಒಳ್ಳೆಯವನು, ಇನ್ನೂ 1 ವರ್ಷ ಇರ್ತಾನೆ. ಆದರೆ ಧನಾಧಿಪತಿಯಾದ ಶನಿ 3ನೇ ಮಲ್ಲಿದ್ದಾನೆ. ಬೇರೆ ಕೆಲಸಗಳಿಗೆ ಸ್ವಲ್ಪ ನಿಮಗೆ ಗುರುಬಲ ಇದುವರೆಗೂ ಪಂಚಮದಲ್ಲಿತ್ತು, ಚೆನ್ನಾಗಿತ್ತು. ಆದರೂ ಮುಂದೆ ಜುಲೈ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಕೆಲಸಗಳು ಶುರುವಾಗುತ್ತದೆ. ಮಕರ ರಾಶಿಯವರಿಗೆ 7.5 ಹೊರಗೆ ಬರೋಕ್ಕೆ ಇನ್ನೊಂದು ವರ್ಷ ಇದೆ. ಈಗಾಗಲೇ 6 ವರ್ಷ ಅನುಭವಿಸಿದ್ರಿ, 1 ವರ್ಷವೂ ಗೊತ್ತಾಗಲ್ಲ. ಗುರು ಪಂಚಮಕ್ಕೆ ಬರ್ತಾ ಇದ್ದಾನೆ. ಆದ್ದರಿಂದ ನಿಮಗೆ ಮೇ ತಿಂಗಳಿನಿಂದ ಮಕರ ರಾಶಿಗೆ ಚೆನ್ನಾಗಿದೆ. ಕುಂಭರಾಶಿಗೂ ಅಷ್ಟೇ 3 ವರ್ಷದಿಂದ 7.5. 12 ರಾಶಿಗಳಲ್ಲಿ ನಿಮಗೆ ಸ್ವಲ್ಪ ಕಷ್ಟವಾಗಿದೆ. ಇನ್ನು 3 ವರ್ಷ ನೀವು ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ನೀವು ಅರಳಿ ಮರ ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಮಾಡಿ ಅರಳಿ ಮರವನ್ನು ಸುತ್ತಿ ಮತ್ತು ಈಶ್ವರನಿಗೆ ಪ್ರತಿ ತಿಂಗಳು 11 ತಿಂಗಳು ರುದ್ರಾಭಿಷೇಕ ಮಾಡಿಸಿ ಎಳ್ಳೆಣ್ಣೆ ತಗೊಂಡೋಗಿ ದೀಪ ಹಚ್ಚಿ ಈಶ್ವರನಿಗೆ ಪ್ರಾರ್ಥನೆ ಮಾಡಿದರೆ ದೋಷಗಳು ಕಡಿಮೆಯಾಗುತ್ತದೆ. ಮೀನರಾಶಿಗೆ 1 ವರ್ಷ ಚೆನ್ನಾಗಿತ್ತು, 7.5 ಶುರು ಆಗೋಗಿದೆ. ಇನ್ನು 6 ವರ್ಷದಲ್ಲಿ ನಿಮ್ಗೆ ಈ ವರ್ಷ ತುಂಬ ಪರೀಕ್ಷೆ ಆಗುತ್ತೆ. 3ನೇ ಮನೆ ಗುರು ಹೋಗ್ತಾ ಇದ್ದಾನೆ. 1 ವರ್ಷ ಮೀನರಾಶಿಯವರು ಭೂಮಿ, ಜಾಗ, ಮನೆ, ಮಠ ತೆಗೆದುಕೊಳ್ಳಬಾರ್ದು. ಅತಿ ಎಚ್ಚರಿಕೆಯಿಂದಿದ್ದು ಶನಿಯ ತಿಲಹೋಮವನ್ನು ಮಾಡಿ ಆರಾಧನೆಯನ್ನು ಮಾಡಿ. ಹಾಗೆ ಈ ಒಂದು ಕ್ರೋಧಿನಾಮ ಸಂವತ್ಸರದ ಅನೇಕ ಫಲಗಳು, ಹಬ್ಬ ಹರಿದಿನಗಳು ಮುಂದೆ ಬರ್ತಾ ಇದೆ. ಭಗವಾನ್ ಶ್ರೀರಾಮಚಂದ್ರನ ಆರಾಧನೆಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಿದ್ದೀವಿ. ಹಾಗೆ ಎಲ್ಲರ ಊರಿನ ಹಬ್ಬ ಹರಿದಿನಗಳನ್ನು ಈ ಒಂದು ಓಂ ವ್ಯಾಸ ಟಿವಿಯ ಮುಖಾಂತರ ನಿಮ್ಮಲ್ಲೆಲ್ಲ ಮನೆ ಮನೆಗೆ ತಲುಪಿ ನಿಮಗೆ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ.